ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಶ್ಮೀರದ ಪೆಹಲ್ಗಾಂನಲ್ಲಿ ಹಿಂದೂಗಳ ನರಮೇಧ ನಡೆದು ಹೋಗಿದೆಯಲ್ಲ, ಕಾಶ್ಮೀರಕ್ಕೆ ಹೋಗೋದಕ್ಕೆ ಪ್ರಯಾಣಿಕರಿಗೆ ಹಿಂದೇಟು ಹಾಕ್ತಿದ್ದಾರೆ. ಅಡ್ವಾನ್ಸ್ ಬುಕ್ ಮಾಡಿದಂತ ಟಿಕೆಟ್ಗಳು ಕೂಡ ಕ್ಯಾನ್ಸಲ್ ಆಗಿವೆ. ಯಾವಾಗ ಕಾಶ್ಮೀರದ ಪೆಹಲ್ಗಾಂನಲ್ಲಿ ಉಗ್ರರ ದಾಳಿ ಆಯಿತೋ ಆ ಕ್ಷಣದಿಂದಾನೇ ಎಲ್ಲರ ಎದೆಯಲ್ಲೂ ಕೂಡ ನಡುಕ ಶುರುವಾಯಿತು. ಕಾಶ್ಮೀರಕ್ಕೆ ಹೋಗಬೇಕು ಅಂತ ಯಾರ್ಯಾರು ಪ್ಲಾನ್ ಮಾಡ್ಕೊಂಡಿದ್ರೋ ಅವ್ರು ಹಿಂದೂ ಮುಂದೆ ನೋಡುವಂತೆ ಆಯಿತು. ಈಗ ಅಡ್ವಾನ್ಸ್ಡ್ ಆಗಿ ಯಾರ್ಯಾರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರೋ ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗ್ತಿವೆ. 5 ದಿನಗಳಲ್ಲಿ 80% ಟಿಕೆಟ್ ಕ್ಯಾನ್ಸಲ್ ಆಗಿರೋದು. ಉಗ್ರರ ದಾಳಿ ಬೆನ್ನಲ್ಲೇ ಪ್ರವಾಸಿಗರು ಹಿಂದೇಟು ಹಾಕ್ತಿದ್ದಾರೆ. ಕಾಶ್ಮೀರಕ್ಕೆ ಹೋಗೋದಕ್ಕೆ ಭಯ ಪಡ್ತಿದ್ದಾರೆ. 2024ರಲ್ಲಿ ಕಾಶ್ಮೀರಕ್ಕೆ 2.35 ಕೋಟಿ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಕಾಶ್ಮೀರದ ಆರ್ಥಿಕ ಬಲವೇ ಅಲ್ಲಿನ ಫೈನಾನ್ಷಿಯಲ್ ಆಗಿ ಅವರಿಗೆ ಬಲ ತುಂಬುತ್ತಾ ಇರೋದೇ ಈ ಪ್ರವಾಸೋದ್ಯಮ. ಅದನ್ನೇ ನಂಬ್ಕೊಂಡಿರೋದು ಕಾಶ್ಮೀರ ಕೂಡ. ಬಟ್ ಈಗ ಅಲ್ಲಿ ಉಗ್ರರ ದಾಳಿ ಆಗಿರೋದ್ರಿಂದ ಎಲ್ಲರೂ ಹಿಂದೇಟು ಹಾಕ್ತಾ ಇದ್ದಾರೆ. ಯಾರ್ಯಾರೀಗ ಅಡ್ವಾನ್ಸ್ಡ್ ಆಗಿ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಂಡಿದ್ರು, ಫ್ಲೈಟ್ ಟಿಕೆಟ್ ಇರ್ಬೋದು ಅಥವಾ ಇತರೆ ಹೋಗಬೇಕು ಅಂತ ಏನು ಯಾರ್ಯಾರು ಪ್ಲಾನ್ ಮಾಡ್ಕೊಂಡಿದ್ರು ಅವೆಲ್ಲ ಟಿಕೆಟ್ಗಳು ಕೂಡ ಕ್ಯಾನ್ಸಲ್ ಆಗಿರೋದು. ಹಾಗಾಗಿ ಸಾಕಷ್ಟು ಪೆಟ್ಟು ಬೀಳ್ತಾ ಇದೆ ಕಾಶ್ಮೀರಕ್ಕೆ. ಅಲ್ಲಿನ ವ್ಯಾಪಾರಿಗಳಿಗೂ ಕೂಡ ಅದೇ ಪರಿಸ್ಥಿತಿ. ಹೆಂಗಿದ್ರು ಪ್ರವಾಸಿಗರು ಬರ್ತಾರೆ ಅಂತ ಚಿಕ್ಕ ಪುಟ್ಟ ಸ್ಟಾಲ್ಗಳನ್ನು ಇಟ್ಕೊಂಡಿರ್ತಾರೆ, ಜೊತೆಗೆ ಅಲ್ಲಿ ಕುದುರೆಗಳನ್ನ ಇಟ್ಕೊಂಡಿರ್ತಾರೆ, ವ್ಯಾಪಾರ ಆಗುತ್ತೆ ಅಂತ. ಪಾಪ ಅಲ್ಲಿನ ಒಂದಷ್ಟು ವ್ಯಾಪಾರಿಗಳು ಅದನ್ನೇ ಕಳವಳ ವ್ಯಕ್ತಪಡಿಸ್ತಾ ಇದ್ರು. ನಾವೇನು ಮಾಡಬೇಕು, ನಮ್ಮ ವ್ಯಾಪಾರ ಸ್ಥಗಿತ ಆಗೋಯ್ತು, ಒಂದು ಕಡೆ ಅಂಗಡಿಗಳ ನಾಶ ಆಗಿದೆ, ಮತ್ತೊಂದು ಕಡೆ ಪ್ರವಾಸಿಗರು ಇನ್ಮೇಲೆ ಬರೋದಿಲ್ಲ ಈ ಭಯ ಹೋಗೋವರೆಗೂ ಕೂಡ. ಹಾಗಾಗಿ ನಮ್ಮ ವ್ಯಾಪಾರ ಇಲ್ಲಿಗೆ ನಿಲ್ತು ಅಂದರೆ ನಮ್ಮ ಜೀವನ ಹೇಗೆ ಅಂತ. ಬಟ್ ಇಂತಹ ಗುಂಡಿನ ದಾಳಿ ಆದಮೇಲೆ ಪ್ರವಾಸಿಗರೇ ಆಗಲಿ ಯಾವ ಧೈರ್ಯದ ಮೇಲೆ ಹೋಗ್ತಾರೆ? ಈಗ ಧೈರ್ಯದ ಮೇಲೆ ಹೋಗಿದ್ರು, ಅಲ್ಲಿ ಸೆಕ್ಯೂರಿಟಿ ಇರುತ್ತೆ ಅಂತ. ಬಟ್ ಈಗ ಏಕಾಏಕಿಯಾಗಿ ಗುಂಡಿನ ದಾಳಿ ಆಯಿತು, 26 ಜನ ಮೃತಪಟ್ಟರು. ಇನ್ಯಾವ ಗ್ಯಾರಂಟಿ ಕೂಡ ಇಲ್ಲ ಅವ್ರಿಗೆ ಅಲ್ಲಿ ಹೋದರೆ ನಾವು ಬರ್ತೀವಿ ಅಂತ. ಹಾಗಾಗಿ ಈ ರೀತಿ ಉಗ್ರರ ದಾಳಿ ಆಗಿರೋದ್ರಿಂದ ಕಾಶ್ಮೀರ ಅಂತ ಬಂದಾಗ ಅನೇಕರಿಗೆ ಅದು ಪ್ರೇಮ ಕಾಶ್ಮೀರ ಮತ್ತು ಕೆಲವರಿಗೆ ಫ್ಯಾಮಿಲಿ ಟ್ರಿಪ್ಗೆ ಇರುವಂಥ ಒಂದು ಜಾಗ, ಪ್ರಾಕೃತಿಕ ಸೌಂದರ್ಯವನ್ನು ಸೊಬಗನ್ನು ಸವಿಯೋದಕ್ಕೆ ಅಂತ ಇರುವಂಥ ಸ್ಥಳ. ಅಲ್ಲಿ ಹೋಗಬೇಕು ಅಂತ ಎಷ್ಟೋ ಜನರು ಕನಸು ಕಂಡಿರ್ತಾರೆ, ಜಮ್ಮು ಕಾಶ್ಮೀರಕ್ಕೆ ತೆರಳಬೇಕು ಅಂತ. ಬಟ್ ಆ ಪ್ಲಾನನ್ನು ಅನೇಕರೀಗ ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು ಕೂಡ ಬುಕ್ ಮಾಡಿದಂಥ ಟಿಕೆಟ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 5 ದಿನಗಳಲ್ಲಿ 80% ಟಿಕೆಟ್ಗಳು ಕ್ಯಾನ್ಸಲ್ ಆಗಿದ್ದಾವಂತೆ. ಅಲ್ಲಿ ಏನಿದೆ ಅಂತ ನೋಡೋದಕ್ಕೆ ಹೋಗ್ತಾರೆ. ಪ್ರಾಕೃತಿಕ ಸೊಬಗು ಇರ್ಬೋದು ನಿಜ, ಭದ್ರತೆ ಇಲ್ಲ ಅಂದರೆ, ಈ ರೀತಿಯಾಗಿ ಭದ್ರತಾ ವೈಫಲ್ಯ ಆಗುತ್ತೆ ಅಂದರೆ ಯಾರು ತಾನೇ ಹೋಗ್ತಾರೆ? ಈಗಾಗಲೇ ಅಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಾಗಿ ಉತ್ತೇಜನ ನೀಡಲಾಗಿತ್ತು. ಹಾಗಂತ ಭದ್ರತಾ ವೈಫಲ್ಯ ಆದರೆ ಪ್ರವಾಸಿಗರು ಹೇಗೆ ಧೈರ್ಯ ಬರುತ್ತೆ?